ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೀವು ಬಂದು ಇದರಲ್ಲಿ ಹಸ್ತಕ್ಷೇಪ ಮಾಡಬೇಕು, ಇದನ್ನ ತಡಿಲಿಕ್ಕೆ ನೀವು ಬಂದು ತಡಿಬೇಕು ಅಂತೇಳಿ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದೆಲ್ಲ ಅಸಂವಿಧಾನಿಕ ಚಟುವಟಿಕೆ ಅಂತೇಳಿ ಕೂಡ ಇದನ್ನ ನಾವು ಹೇಳ್ಬೋದು. ಹಾಗಾಗಿ ಇದು ಯಾವುದೇ ಸಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದ ಶಾಶ್ವತ ನಿವಾಸಿಗಳು ಎಂಬ ಪ್ರತ್ಯೇಕ ವರ್ಗವನ್ನು ರಚಿಸಲು ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ಮೇಲ್ನೋಟದಲ್ಲಿ ಇದು ಕಾಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಸಂವಿಧಾನದ 14ನೇ ವಿಧಿಯಲ್ಲಿ ಇದು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. 14ನೇ ವಿಧಿಯನ್ನು ಆಮೇಲೆ ಅಂದ್ರೆ ಇದು ಈ ಸರ್ಟಿಫಿಕೇಟ್ PRC ಶಾಶ್ವತ ನಿವಾಸ ಪತ್ರ ಅನ್ನು ಕೊಡೋದು ಏನು ಅಂತಂದ್ರೆ, ಇವ್ರನ್ನ ಪ್ರತ್ಯೇಕವಾಗಿ ವರ್ಗವನ್ನ ಮಾಡಿ ಇವ್ರನ್ನ ಬೇರೆ ಬೇರೆ ಸರ್ಕಾರದ ಸವಲತ್ತುಗಳನ್ನು ಕೊಡೋದಾಗ್ಲಿ, ಮತ್ತೆ ಏನು ಬೇರೆ ದೇಶಗಳಿಂದ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತೆ ಬೇರೆ ಬೇರೆ ದೇಶಗಳಿಂದ ಬಂದವರಿಗೆ ಇದರಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಟ್ಟು ಅವ್ರನ್ನ ಕೂಡ ಮೆಲ್ಲಕ್ಕೆ SIR ಅಂದ್ರೆ ವೋಟರ್ ಲಿಸ್ಟ್ ನಲ್ಲಿ ಸೇರಿಸಲಿಕ್ಕೆ ಇದು ಒಂದು ಕುತಂತ್ರ ನಡೀತಾ ಇದೆ ಅಂತೇಳಿ ನಮಗೆ ಈ ಪ್ರಕಾರ ಮಂಗಳ ವಲಸಿಗರನ್ನು ಬೆಂಗಾಲಿ ಯಾವಾಗಲ್ಲಿ ಬಿಜೆಪಿ ಸರ್ಕಾರ ಬಂತೋ ಎಲ್ಲರೂ ಟ್ರೈನ್ ಹತ್ತಿ ನಮ್ಮ ಇದ್ದಿದ್ದು ಹೈದರಾಬಾದ್, ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಈಗ ಇಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಗಳು ಇಲ್ಲಿರ್ತಾವೆ ಅಲ್ಲಿ. ಹೌದು. ಆಮೇಲೆ ಇದು ಅರ್ಹತಾ ಮಾನದಂಡಗಳು ಪ್ರಾಥಮಿಕವಾಗಿ ಕಂದಾಯ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟ್ರೇ ಈ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡ್ಬೋದು. ಅಂದ್ರೆ DC ಕೂಡ ಅಲ್ಲ, ಪೂರ್ತಿ ಕೆಳಗಡೆ ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರೇ ಕೊಟ್ಬಿಟ್ರೆ ಕೂಡ ಇದೊಂದು ಪ್ರಮಾಣ ಪತ್ರ ಆಗ್ಬಿಡುತ್ತೆ ಅಂತೇಳಿ ಒಂದು ಇದರಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಸಿಗ್ತಾ ಇದೆ. ಆಮೇಲೆ ಇದನ್ನ ಲೀಗಲೈಸೇಷನ್ ಮಾಡ್ಬೇಕು, ಅಂದ್ರೆ ಕಾನೂನಾತ್ಮಕವಾಗಿ ಇದನ್ನ ಮಾಡ್ಬಿಟ್ರೆ ಮುಂದೆ ಎಲ್ಲರಿಗೂ ಪ್ರಮಾಣ ಪತ್ರ ಕೊಟ್ಬಿಟ್ಟು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಎಲ್ಲರನ್ನ ನಮ್ಮ ಕರ್ನಾಟಕ ರಾಜ್ಯದವರು ಇದು ಇದರ ಶಾಶ್ವತವಾಗಿ ಅಂತೇಳಿ ತೋರಿಸಿ ಅದರಲ್ಲಿ ಬೇರೆ ಬೇರೆ ಕರ್ನಾಟಕ ಸರ್ಕಾರದ ಸವಲತ್ತುಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಸವಲತ್ತುಗಳಾಗಿರ್ಬೋದು ಎಲ್ಲವನ್ನು ಅವ್ರಿಗೆ ನೀಡಲಿಕ್ಕೆ ಪಾಪ ಬಹಳ ಆತುರದಿಂದ ಇದ್ದಾರೆ ಹೌದು. ಅಕ್ರಮ ವಲಸಿಗರನ್ನ ಸಕ್ರಮ ಮಾಡೋದಕ್ಕೆ ಇದೊಂದು ಸರ್ಟಿಫಿಕೇಟ್ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಪರಿಣಾಮವಾಗಿ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ. ಇದೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಇದನ್ನ ನಾನು ಯಾಕೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮುಂದೆ ಬಂದಿದ್ದೀನಿ ಅಂತಂದ್ರೆ, ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಳೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಆತಂಕ ಮಾಡುವ ಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ನಮ್ಮ ಜನರು ಏನ್ ಪರ್ಮನೆಂಟ್ ಆಗಿ ಇದ್ದಾರೋ ಅವರಿಗೆ ನೀವು SIR ಆಗ್ಲಿ, SIR ಆದ್ಮೇಲೆ ಮಾಡಿ. ಇದನ್ನ SIR ಈಗ ನಡೀತಾ ಇರುವಾಗ ಇದನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ ಉದ್ದೇಶ ಏನು ಅನ್ನೋದು ಈಗಾಗಲೇ ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ವೋಟರ್ ಲಿಸ್ಟ್ ನಲ್ಲೇ ಅವ್ರನ್ನ ಸೇರಿಸ್ಬೇಕು, ಈ ಏನು ಅಕ್ರಮವಾಗಿ ಬಂದವ್ರನ್ನೆಲ್ಲ ವೋಟ್ ಹಾಕ್ಕೋಬೇಕು ಅನ್ನೋದು ಮ್ಯಾಕ್ಸಿಮಮ್ ಇರೋದೆಲ್ಲ ಅಲ್ಪಸಂಖ್ಯಾತರೇ ಅದರಲ್ಲಿ. ಹಾಗಾಗಿನೇ ಒಂದು ಕುತಂತ್ರ ನಡೀತಾ ಇದೆ ಅಂತೇಳಿ ಅರ್ಥ ಆಗ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.